ये जिंदगी है कौम की तो कौम पे लुटाए जा, कदम कदम बढ़ाए जा, खुशी के गीत गाए जा। ये जिंदगी है कौम की तो कौम पे लुटाए जा। शेर हिंद आगे बढ़, मरने से फिर भी तू न डर, उड़ा के दुश्मनों का सर जो से वतन बढ़ाए जा। तू शेर हिंद आगे बढ़, मरने से फिर भी तू न डर, उड़ा के दुश्मनों का सर जो से वतन बढ़ाए जा। कदम कदम बढ़ाए जा, खुशी के गीत गाए जा। ये जिंदगी है कौम की तो कौम पे लुटाए जा। ये जिंदगी है कौम की तो कौम पे लुटाए जा। कदम कदम बढ़ाए जा, खुशी के गीत गाए जा। ये जिंदगी है कौम की तो कौम पे लुटाए जा। शेर हिंद आगे बढ़, मरने से फिर भी तू न डर, उड़ा के दुश्मनों का सर जो से वतन बढ़ाए जा। तू शेर हिंद आगे बढ़, मरने से फिर भी तू न डर, उड़ा के दुश्मनों का सर जो से वतन बढ़ाए जा। कदम कदम बढ़ाए जा, खुशी के गीत गाए जा। ये जिंदगी है कौम की तो कौम पे लुटाए जा। ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸದ್ಗುರು ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳೇ, ನನ್ನ ಸಹೋದರನಾದಂಥ ಮಂಜುನಾಥ್ ಅವರೇ, ಮೊದಲನೇದಾಗಿ ಈ ಸದ್ಗುರು ಫೌಂಡೇಶನ್ ಈ ಒಂದು ಸಂಘಟನೆ ಏನಿದೆ, ನಾನು ಆರ್ ಟಿ ನಗರದಲ್ಲಿ ACP ಆಗಿದ್ದಾಗ ಈ ಒಂದು ಸಂಘಟನೆಯನ್ನು ಮೊದಲನೇದಾಗಿ ಅವರು ಮೀಟಿಂಗ್ ಮಾಡಿದಾಗ ಆ ಮೀಟಿಂಗಲ್ಲಿ ನಾನು ಭಾಗವಹಿಸಿದ್ದೆ. ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆ ಸಂಘಟನೆಯ ಕೇವಲ ಒಂದು 25 ಜನ ಏನೋ ಇದ್ರು, 20-25 ಜನ. ಅವರೆಲ್ಲರಲ್ಲೂ ಒಂದೇ ಉದ್ದೇಶ, ನಮ್ಮಿಂದ ಈ ಸಮಾಜಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಅವರ ಒಂದು ಅವತ್ತಿನ ಮೀಟಿಂಗ್ ಅಜೆಂಡಾ ಆಗಿದೆ. ಆ ಸಂದರ್ಭದಲ್ಲಿ ನಾನು ಅವರಲ್ಲಿ ಆ ಸಭೆಯಲ್ಲಿ ಭಾಗವಹಿಸಿದಾಗ ನಾನು ಅವರಲ್ಲಿ ಮನವಿ ಮಾಡಿಕೊಂಡಿದ್ದೆ,
ಭಾಳಷ್ಟು ಜನ ಭಾಳ ರೀತಿಯಲ್ಲಿ ಸೇವೆ ಮಾಡ್ತಾರೆ. ಸಮಾಜ ಸೇವೆ ಮಾಡಲಿಕ್ಕೆ ಹಲವಾರು ದಾರಿಗಳಿದ್ದಾವೆ. ಅದಕ್ಕೆ ಅಂತ ಸರ್ಕಾರ ಇದೆ, ಅದಕ್ಕೆ ಅಂತ ಅಧಿಕಾರಿಗಳಿದ್ದಾರೆ, ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ. ಆದರೆ ತಾವು ಮಾಡಬೇಕಾಗಿರೋದು ನಾನು ಎರಡೆರಡು ವಿಷಯದ ಬಗ್ಗೆ ತಾವು ಗಮನ ಹರಿಸ್ತೀನಿ. ಒಂದನೇದು, ಬಡ ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಏನು ಸಹಾಯ ಐತೆ ಅದನ್ನು ದಯವಿಟ್ಟು ಮಾಡಿ. ಪುಸ್ತಕ ಇರ್ಬೋದು, ಅವ್ರಿಗೆ ಬಟ್ಟೆ ಯೂನಿಫಾರ್ಮ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ತಾವು ನಿಮ್ಮ ಸಂಘದಿಂದ ಮಾಡಿ ಅಂತೇಳಿ ನಾನು ಮನವಿ ಮಾಡಿಕೊಂಡಿದ್ದೆ. ಎರಡನೇದಾಗಿ, ಸಾಕಷ್ಟು ಬಡವರಿಗೆ ಆರೋಗ್ಯ ಭಾಗ್ಯ ಸಿಗ್ತಾ ಇಲ್ಲ, ಆರೋಗ್ಯ ಸೇವೆ ಸಿಗ್ತಾ ಇಲ್ಲ. ಯಾಕಂದರೆ ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ದೀವಿ, ಯಾವುದೇ ಆಸ್ಪತ್ರೆಗೆ ಹೋದರೆ ಒಂದು ಸಣ್ಣ ಒಂದು ಕೆಮ್ಮು ನೆಗಡಿ ಬಂದರೂ ಸಹ 1,000 2,000 ಖರ್ಚು ಮಾಡದೆ ಅವರು ಹೊರಡೆ ಬರೋ ಪರಿಸ್ಥಿತಿಯಲ್ಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅವರು ಟ್ರೀಟ್ಮೆಂಟ್ ತಗೊಳ್ಳೋದು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹೀಗಾಗಿ ತಾವು ಆರೋಗ್ಯದ ಕಡೆ ಗಮನ ಕೊಟ್ಟು, ಬಡವರು ಎಲ್ಲಿ ಜಾಸ್ತಿ ಇದ್ದಾರೆ, ಯಾರಿಗೆ ಆರೋಗ್ಯದ ಅವಶ್ಯಕತೆ ಇದೆ ಅವರಿಗೆ ಉಚಿತವಾಗಿ ಒಂದು ಆರೋಗ್ಯ ಸಿಗುವಂಥ ಒಂದು ಸೇವೆ ಏನಿದೆ ಈ ನಿಟ್ಟಿನಲ್ಲಿ ತಾವು ಯೋಚನೆ ಮಾಡಿ ಅವ್ರ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಈ ಎರಡು ವಿಷಯವನ್ನು ನಾನು ಅವರಲ್ಲಿ ಪ್ರಸ್ತಾಪ ಮಾಡಿದ್ದೆ. ಕಳೆದ 2 ವರ್ಷಗಳಿಂದ ಸದ್ಗುರು ಫೌಂಡೇಶನ್ ಅವರು ಆ 2 ವಿಷಯದ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಕೊಟ್ಟು ಆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇನ್ನು ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ, ನಾನು ಇಲ್ಲಿಂದ ವರ್ಗಾವಣೆಯಾಗಿ 2 ವರ್ಷ ಆಗೋಯ್ತು. ಆದರೂ ಸಹ ನನ್ನ ಮೇಲೆ ಅವರು ಅಭಿಮಾನ ಇಟ್ಟು ವಿಶ್ವಾಸದಿಂದ ಅವರು ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಿರ್ಬೋದು, ದೊಡ್ಡ ಕಾರ್ಯಕ್ರಮ ಆಗಿರ್ಬೋದು, ನನ್ನನ್ನು ಜ್ಞಾಪಿಸ್ಕೊಂಡು ನನಗೆ ಬರಬೇಕು ಅಂತೇಳಿ, ನಾನು ಎಲ್ಲಿರ್ತೀನೋ, ಯಾವ ಕಚೇರಿ ಇರ್ತೀನೋ ಅಲ್ಲಿ ಹುಡುಕೊಂಡ್ಬಂದು ನನಗೆ ಮನವಿ ಸಲ್ಲಿಸ್ತಾರೆ. ನನ್ನ ಜೊತೆ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಅವ್ರು ತೋರಿಸುವಂಥ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಾದಂಥ ಒಂದು ವಿಷಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಅವ್ರನ್ನ ತುಳಿದು ಬೇರೆ ಬರೋದಲ್ಲ. ಹೆಲ್ತಿ ಕಾಂಪಿಟೇಷನ್ ಅಂದರೆ ಅವಳ ಜೊತೆಯಲ್ಲಿ ನಾನು ಸಹ ಅವಳ ಥರನೇ ಮಾರ್ಕ್ಸ್ ತೆಗಿಬೇಕು ಅನ್ನೋ ಭಾವನೆ ಬೆಳೆಸ್ಕೊಂಡು ನಾವೆಲ್ಲರೂ ಈ ಒಂದು ಭವ್ಯ ಭಾರತದ ಉತ್ತಮ ಪ್ರಜೆಗಳಾಗಬೇಕು. ವಿದ್ಯಾಭ್ಯಾಸ ಬಂದಿಲ್ಲ, ನಾನು ಮಾರ್ಕ್ಸ್ ತೆಗೆದಿಲ್ಲ ಅಂತೇಳಿ ಯಾರು ಮತ್ತೆ ಡಿಸ್ಕರೇಜ್ ಆಗೋದು ಬೇಕಾಗಿದೆ. ವಿದ್ಯಾಭ್ಯಾಸ ಇದ್ದವರು ಸಹ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಕಣ್ಣೆದುರುಗಡೆ ಇಲ್ಲ ಸಮಾಜದಲ್ಲಿ. ಹೀಗಾಗಿ ನಾವು ಹೋಗುವಂಥ ದಾರಿ ಏನಿದೆ ಸರಿಯಾಗಿದೆ, ನಮಗೆ ಜೀವನದಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ, ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ನನಗೆ ಕರೆದು 2 ಮಾತಾಡಲಿಕ್ಕೆ ಅವಕಾಶ ನೀಡಿದಂಥ ಸದ್ಗುರು ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ನನ್ನ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನನಗೆ ಇಲ್ಲಿಂದ ಹೊರಡಲಿಕ್ಕೆ ತಾವು ಅನುಮತಿ ನೀಡಬೇಕಂತ ಹೇಳಿ ಕೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೊಡ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ವೆಂಕಟೇಶ್ ದೊಡ್ಡೇರೆ ಅಣ್ಣನವರು ಮತ್ತು ನಮ್ಮ ಗೋಪಿ ಅಣ್ಣನವರು ದಯವಿಟ್ಟು ಮಂಜುನಾಥ್ ಬಾಬು ಅಣ್ಣವರು ಹೊರಡಬೇಕಾಗಿದೆ. ಅವ್ರಿಗೆ ಚಿಕ್ಕ ಒಂದು ಸಣ್ಣ ಒಂದು ಸನ್ಮಾನ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಮ್ಮ ಸಂಘದ ಎಲ್ಲ ಸದಸ್ಯರು ಜೊತೆ ನಿಂತ್ಕೊಬೇಕು ಅಂತ ಕೇಳ್ಕೊತೀನಿ. ಒಂದು ಫೋಟೋ ಬೇಕು. ಯಾರೂ ತಪ್ಪು ಮಾಡಬೇಡಿ. ಎಷ್ಟೇ ದೊಡ್ಡ ವ್ಯಕ್ತಿಗಳ ಪರಿಚಯ ಇದ್ರೂ ಕೂಡ ಅದನ್ನು ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳಿ, ತಪ್ಪು ಬಳಸ್ಕೊಬೇಡಿ. ಆದ್ದರಿಂದ ಅವರು ಅಷ್ಟೊಂದು ಆತ್ಮೀಯ ನಿಮ್ಮ ಜೊತೆಲಿ ಇರ್ತಾರೆ. ಅವ್ರು ಇರೋದೇ ನಿಮ್ಮ ದೊಡ್ಡ ಮಟ್ಟದ ಸಾಧನೆಯ ಗುರಿಗೆ ಸಹಕಾರ ಕೊಡುತ್ತಾರೆ. ನಮ್ಮ ಮಂಜುನಾಥ್ ಬಾಬು ಅಣ್ಣನವ್ರಿಗೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಅಷ್ಟು ಒತ್ತಡದಲ್ಲಿದ್ದರೂ ಕೂಡ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಉಪಾಧ್ಯಕ್ಷರಾದ ಪ್ರಭಾಕರನ್ ಅವರು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಜೊತೆಗೆ ಕಾರ್ಯಕ್ರಮ ಮುಗಿಸ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ಬಂದಿರೋದಕ್ಕೋಸ್ಕರ ಅವರು ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ಮುಖ್ಯಸ್ಥರು ಹಾಗೂ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಶೋಭಕ್ ಅವರು ಬಂದಿದ್ದಾರೆ. ಮಾಡ್ತಾ ಇದ್ದೀವಿ, ಸ್ವಾಗತ ಮಾಡ್ತಾ ಇದ್ದೀವಿ. ಜೊತೆಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದರಿಂದ ಅವರಿಗೆ ಧನ್ಯವಾದಗಳನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಸದ್ಗುರು ಫೌಂಡೇಶನ್ನ ಖಜಾಂಚಿಗಳಾದಂಥ ಸಿದ್ದರಾಜಣ್ಣವರು ಬಂದಿದ್ದಾರೆ. ಆನಂದ ಕೋಆಪರೇಟಿವ್ ಬ್ಯಾಂಕ್ ಅದರ ಉಪಾಧ್ಯಕ್ಷರಾಗಿದ್ದಾರೆ. ಆನಂದ ಕೋಆಪರೇಟಿವ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿದ್ದಾರೆ. ಜೊತೆಗೆ ನಮ್ಮ ಸಂಘಟನೆಯ ಖಜಾಂಚಿಗಳಾಗಿ ನಮ್ಮ ಜೊತೆಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಸ್ವಾಗತ, ಜೊತೆಗೆ ಕಾರ್ಯಕ್ರಮ ಮುಗಿಸ್ತಾ ಇರೋದ್ರಿಂದ ಅವರಿಗೆ ಧನ್ಯವಾದಗಳನ್ನ ಕೊಡ್ತಾ ಇದ್ದೀವಿ. ಹಾಗೂ
ನಮ್ಮ ಸಂಘಟನೆಯ ಕಾನೂನು ಸಲಹೆಗಾರರು ವಕೀಲರಾದ ನವೀನ್ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತು ನಮ್ಮ ಸಂಘಟನೆಯ ಕಾರ್ಯದರ್ಶಿಗಳಾದ ಮುರಳಿ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೂ ನಮ್ಮ ಸಂಘಟನೆ ಮುಖಂಡರಾದ ಶ್ರೀನಿವಾಸ್ ಅಣ್ಣವರು ಬಂದಿದ್ದಾರೆ. ಶ್ರೀನಿವಾಸ್ ಅವರ ದಯವಿಟ್ಟು ಅವ್ರಿಗೂ ಮತ್ತೆ ದೇವರಾಜ್ ಅವರು ಬಂದಿದ್ದಾರೆ. ನಮ್ಮ ಸಂಘಟನೆ ಅವ್ರಿಗೂ ಕೂಡ ಸ್ವಾಗತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೂ ತುಂಬ ಸ್ವಲ್ಪ ವಿಶೇಷವಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ, ಪ್ರಸನ್ನಣ್ಣವರು. ಪ್ರಸನ್ನಣ್ಣವರು ನೀವೆಲ್ಲ ಮಕ್ಕಳಾಗಿದ್ದೀರಲ್ವಾ, ಈ ಕಾರ್ಯಕ್ರಮ ನೋಡಿ ಬಹಳ ಖುಷಿ ಪಟ್ಟಿದ್ದೀರಲ್ವಾ. ನಮ್ಗೆ ಅಷ್ಟೊಂದು ಖುಷಿ ಆಗಲ್ಲ. ಕಾರಣ ಏನಂದ್ರೆ ಏನೇನೋ ತಲೆನಲ್ಲಿ ತುಂಬ್ಕೊಂಡ್ಬಿಟ್ಟಿದ್ವಿ, ಯಾವ್ಯಾವ ಯೋಚನೆಗಳಿರುತ್ತೆ. ನಿಮ್ಮಷ್ಟು ಖುಷಿ ಪಡಕ್ಕಾಗಲ್ಲ, ಬಟ್ ನಿಮ್ಮ ಜೊತೆಲೆ ನಿಮ್ಮಷ್ಟೇ ಆನಂದ ಪಡ್ತಕ್ಕಂಥವ್ರು ಪ್ರಸನ್ನಣ್ಣವರು. ಅದ್ರ ಜೊತೆಯಲ್ಲಿ ನಾವು ಬೆಳಿಗ್ಗೆ ಸಮಿತಿಯಿಂದ ಅಣ್ಣವರು ಕೂಡ ನಮ್ಮ ಸಮಿತಿ ಮುಖಂಡರು, ಅವರು ಕೂಡ ನಮ್ಮ ಸದ್ಗುರು ಫೌಂಡೇಶನ್ ಮುಖಂಡರು. ನಾವು ಮಕ್ಕಳಿಗೆಲ್ಲ ಒಂದು ಸ್ವೀಟ್ ಒಂದು ಖಾರ ತಗೊಬೇಕು ಅಂತ ನಾವೆಲ್ಲ ತಗೊಂಡು ಹೊರಟಾಗ ಅಣ್ಣವ್ರು ಹೇಳಿದ್ರು, ಇಲ್ಲ ಇಲ್ಲ ನಾನು ಚಾಕ್ಲೇಟ್ ತರ್ತೀನಿ. ಅವರೇ ಇಷ್ಟಪಟ್ಟು ನಿಮಗೋಸ್ಕರ ಒಂದು ಚಾಕ್ಲೇಟ್ ಕೂಡ ತಗೊಂಡಿದ್ದಾರೆ. ಅವ್ರ ಮಗನ ಕರ್ಕೊಂಡ್ಬಂದಿದ್ದಾರೆ. ಆನಂದ ಪಡ್ತಕ್ಕಂಥ ಮಗನೂ ಕೂಡ ಜೊತೆ ಕರ್ಕೊಂಡ್ಬಂದಿದ್ದಾರೆ. ಅಣ್ಣವ್ರು ತುಂಬ ಹೃದಯದ ಸ್ವಾಗತ. ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಮುಖ್ಯವಾಗಿ ನಾನು ತುಂಬ ಧನ್ಯವಾದಗಳನ್ನ ಹೇಳೋದು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಈ ಶಾಲೆಯ ಅಧ್ಯಾಪಕರು, ಶಾಲೆಯ ಶಿಕ್ಷಕರಾದ ಸಹೋದರಿಯವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀವಿ. ದಯವಿಟ್ಟು ನಿಮ್ಮದು ವಿಡಿಯೋಗೋಸ್ಕರ ಅಣ್ಣವರು ಒಂದು ಸ್ವಲ್ಪ ಇದು ಮಾಡ್ತಾರೆ. ಶಾಂತಿ